ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಸಿಐಡಿ ವರದಿ ಬಂದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಕೂಡ ತಿಳಿಸಿದ್ದಾರೆ. ಸಿಬಿಐಗೆ ಕೊಟ್ಟ ಎಲ್ಲ ಕೇಸ್ ಸರ್ಕಾರದ ಪರವೇನೆ ಬಂದಿದ್ದಾವೆ. ಮೋದಿ, ಅಮಿತ್ ಶಾ ಪೊಲೀಸ್ ನಮಗೆ ಅವಶ್ಯಕತೆ ಇಲ್ಲ, ಕರ್ನಾಟಕ ಪೊಲೀಸರು ಸಮರ್ಥರಿದ್ದಾರೆ, ಅವರೇ ತನಿಖೆಯನ್ನು ಮಾಡ್ತಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೆಪಿಎಸ್ಸಿ ಪಶುವೈದ್ಯ ಹುದ್ದೆಯ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಐಡಿ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ನೋಡಿ, ಯಾರ್ದು ಅಧಿಕಾರವನ್ನು, ಯಾರ್ದು ಜವಾಬ್ದಾರಿಯನ್ನು ಯಾರೂ ಕಸ್ಕೊಳೋದ ಪ್ರಯತ್ನ ಇಲ್ಲ. ನಾವು ಸಿಐಡಿಗೆ ತನಿಖೆ ವಹಿಸಿದ್ದೀವಿ. ಏನು ಸತ್ಯಾಂಶ ಹೊರಗೆ ಬರುತ್ತೆ ಅದನ್ನು ಅದ್ರ ತಕ್ಕಂಗೆ ನಾವು ಮಾಡ್ತೀವಿ ಕಾನೂನು ಪ್ರಕಾರ. ಐ ಕೆನಾಟ್ ಡೂ ಎನಿಥಿಂಗ್ ಬಿಯಾಂಡ್ ದ ಫ್ರೇಮ್ ಆಫ್ ಲಾ. ಇಲ್ಲ, ಅವ್ರು ಬಂದಿದ್ದರು, ಈಗಲೇ ನಂಗೆ ಬಂದು ಭೇಟಿಯಾದರು. ಕಂಡೀಷನಲ್ ಆರ್ಡ್ರು ನೋಡೋಣ, ವಿ ವಿಲ್ ಸಿ ಇವ್ಯಾಲ್ಯೂಯೇಟ್ ಲೀಗಲಿ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಕಂಡೀಷನಲ್ ಈಗ ಮೊನ್ನೆ RWS ನಾನೇ ಕೊಟ್ಟಿಲ್ವಾ ಕಂಡೀಷನಲ್ ಆರ್ಡರು. ಸೊ ಸಾಧಕ ಬಾಧಕ ನೋಡ್ಕೊಂಡು ಕೊಡಬೇಕಾಗ್ತದೆ. ಮತ್ತು ನಾವು ಮುಂದೆ ಅವರಿಗಾಗಲಿ ಅಥವಾ ಮುಂದಿನ ಅಭ್ಯರ್ಥಿಗಳಿಗಾಗಲಿ ಗೊಂದಲ ಸೃಷ್ಟಿ ಮಾಡೋದಲ್ಲ ಅಲ್ಲ. ABVP ದವರಿಗೆ, BJP ದವರಿಗೆ ಸರಿಯಾಗಿ